ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಬ್ರಹ್ಮಾಂಡದಲ್ಲಿ ಕೆಲ ಆತ್ಮಗಳು ಶಾಂತವಾಗಿರುತ್ತೆ, ಆದರೆ ಅವರ ಒಳಗೆ ಅಸಾಧಾರಣವಾದ ಶಕ್ತಿ ಇರುತ್ತೆ. ವೃಷಭ ರಾಶಿಯವರು ಅಂಥವರೇ ಒಂದು ರಾಶಿ. ನೀವು ಮನಸ್ಸಿನ ಆಳದಲ್ಲಿ ಭಾರಿ ಹೋರಾಟಗಳು ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ನಡೀತಾ ಇರುತ್ತೆ. 2026 ಏನಿದೆ ನಿಮ್ಮ ಜೀವನದ ಒಂದು ಮಹತ್ವದ ತಿರುವಾಗಲಿದೆ. ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಸುಖ, ಸಂಪತ್ತು, ಪ್ರೀತಿ ಮತ್ತು ಸೌಂದರ್ಯದ ಸಂಕೇತ. ನೀವು ಜೀವನವನ್ನು ಸುಂದರವಾಗಿ ಬದುಕಲು ಬಯಸುವವರು, ಆದರೆ ಜೀವನವು ನಿಮಗೆ ಯಾವಾಗಲೂ ಸುಲಭ ಆಗಿರಲಿಲ್ಲ. ನೀವು ಗಳಿಸಿದ ಪ್ರತಿಯೊಂದು ಯಶಸ್ಸಿಗೂ ಹಿಂದುಗಡೆ ಕಷ್ಟಗಳ ಕಥೆ ಇದೆ. ಬಾಲ್ಯದಿಂದಲೇ ನೀವು ಹೊಣೆಗಾರಿಕೆಯನ್ನು ಹೊತ್ತಿರಬಹುದು. ಕುಟುಂಬಕ್ಕಾಗಿ ನಿಮ್ಮ ಆಸೆಗಳನ್ನು ಬಲಿಕೊಟ್ಟ ಕ್ಷಣಗಳು ಎಷ್ಟೋ ಇವೆ. ನೀವು ಹೆಚ್ಚು ಮಾತನಾಡುವವರು, ಆದರೆ ನಿಮ್ಮ ಮನಸ್ಸಲ್ಲಿ ಸಾವಿರಾರು ಭಾವನೆಗಳು ಅನ್ನೋದು ಓಡಾಡ್ತಾ ಇರುತ್ತೆ. ವೃತ್ತಿ ಜೀವನದಲ್ಲಿ ನೀವು ನಿಧಾನವಾಗಿ ಆದರೆ ಖಚಿತವಾಗಿ ಬೆಳೆಯುವವರು. ಆರಂಭದಲ್ಲಿ ಅಡೆತಡೆಗಳು, ಹಣದ ಸಮಸ್ಯೆಗಳು, ಸಹಾಯದ ಕೊರತೆ ಇವೆಲ್ಲವೂ ನಿಮ್ಮನ್ನು ತಡೆಯಲು ಪ್ರಯತ್ನ ಮಾಡ್ತಾ ಇರುತ್ತೆ, ಆದರೆ ನೀವು ನಿಲ್ಲೋದಿಲ್ಲ. ನಿಮ್ಮ ಶ್ರಮದ ಫಲ ತಡವಾಗಿ ಸಿಕ್ಕರೂ ಕೂಡ ಅದು ದೀರ್ಘಕಾಲ ಉಳಿಬಹುದು. 2020ರಿಂದ 2025ರವರೆಗೆ ನೀವು ಅನುಭವಿಸಿದ ಕಷ್ಟಗಳು ನಿಮ್ಮನ್ನು ಒಳಗೆ ಬದಲಾಯಿಸಿವೆ. ನೀವು ಯಾರನ್ನು ನಂಬಬೇಕು, ಯಾರನ್ನು ದೂರ ಇಡಬೇಕು ಅನ್ನೋದನ್ನು ಕಲಿತಿದ್ದೀರಿ. ಕೆಲವು ಸಂಬಂಧಗಳು ಮುರಿದಿವೆ, ಆದರೆ ಅದೇ ನಿಮ್ಮ ಶಕ್ತಿ ಕೂಡ ಆಗಿದೆ. ಪ್ರೇಮ ಜೀವನದಲ್ಲಿ ವೃಷಭ ರಾಶಿಯವರು ತುಂಬ ನಿಷ್ಠಾವಂತರು. ನೀವು ಪ್ರೀತಿಸಿದರೆ ಸಂಪೂರ್ಣವಾಗಿ ಸಮರ್ಪಣೆ ಆಗ್ತೀರಾ, ಆದರೆ ಕೆಲವೊಮ್ಮೆ ನಿಮ್ಮ ಮೌನವೇ ನಿಮ್ಮ ಶತ್ರು ಕೂಡ ಆಗುತ್ತೆ. ನಿಮ್ಮ ಭಾವನೆಗಳನ್ನು ಹೇಳದೇ ಇರೋದು ತಪ್ಪು ಅರ್ಥಗಳನ್ನು ಸೃಷ್ಟಿಸಬಹುದು. 2026ರಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ಸ್ಪಷ್ಟತೆ ಬರುತ್ತೆ. ನಿಜವಾದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಉಳಿತಾರೆ. ಆರೋಗ್ಯದ ವಿಷಯದಲ್ಲಿ ನೀವು ಹೊರಗೆ ಬಲಿಷ್ಠವಾಗಿ ಕಾಣಬಹುದು, ಆದರೆ ಒಳಗೆ ಒತ್ತಡ, ಆತಂಕ, ತಲೆನೋವು, ಕುತ್ತಿಗೆ ಮತ್ತು ದೇಹದ ನೋವು ಕಾಣಬಹುದು. ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ಕೊಡೋದು ಅತ್ಯಂತ ಮುಖ್ಯ. ಯೋಗ, ಧ್ಯಾನ ನಿಮ್ಮ ಜೀವನದಲ್ಲಿ ಬದಲಾವಣೆ ತರಬಹುದು. ಇದೀಗ ಮುಖ್ಯ ವಿಷಯ. 2026 ನಿಮ್ಮ ಭಾಗ್ಯವನ್ನು ನಿಧಾನವಾಗಿ ಆದರೆ ದೃಢವಾಗಿ ಬದಲಾಯಿಸುವ ವರ್ಷ. ವಿಶೇಷವಾಗಿ ಮಧ್ಯ ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಹಣಕಾಸು ಮತ್ತು ವೃತ್ತಿಯಲ್ಲಿ ದೊಡ್ಡ ಅವಕಾಶಗಳನ್ನೋದು ಬರುತ್ತೆ. ನೀವು ಹೊಸ ವ್ಯವಹಾರ ಆರಂಭಿಸಲು ಅಥವಾ ಹೂಡಿಕೆ ಮಾಡಲು ಯೋಚನೆ ಮಾಡ್ತಿದ್ರೆ ಇದು ಉತ್ತಮ ಸಮಯ. 2027 ಮತ್ತು 2028ರಲ್ಲಿ ನೀವು ದೊಡ್ಡ ಆಸ್ತಿ ಗಳಿಸುವ ಸಾಧ್ಯತೆ ಇದೆ. ಮನೆ, ಜಮೀನು, ವಾಹನ ನಿಮ್ಮ ಕನಸುಗಳು ನಿಜ ಆಗಬಹುದು. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತೆ, ಆದರೆ ಒಂದು ಎಚ್ಚರಿಕೆ, ನೀವು ನಿಮ್ಮ ನಂಬಿಕೆ ಮತ್ತು ಮೃದು ಸ್ವಭಾವವನ್ನು ಕೆಲವರು ದುರುಪಯೋಗ ಮಾಡಬಹುದು. ಎಲ್ಲರಿಗೂ ನಿಮ್ಮ ಯೋಜನೆಗಳನ್ನು ಹೇಳಬೇಡಿ. ಹಣಕಾಸಿನಲ್ಲಿ ಜಾಗ್ರತೆ ಇರಲಿ. ಸಂಬಂಧಗಳ ವಿಷಯದಲ್ಲಿ ಕನ್ಯಾ ಮತ್ತು ಮಕರ ರಾಶಿಯವರ ಜೊತೆ ಉತ್ತಮ ಹೊಂದಾಣಿಕೆ ಇರುತ್ತೆ, ಆದರೆ ಕುಂಭ ಮತ್ತು ಸಿಂಹ ರಾಶಿಯವರ ಜೊತೆ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಕಾಣಬಹುದು. ನಿಮ್ಮ ಒಳಗೆ ಒಂದು ಅದ್ಭುತ ಶಕ್ತಿ ಇದೆ. ನೀವು ಯಾವ ಕೆಲಸವನ್ನು ಹಿಡಿದ್ರೂ ಅದನ್ನು ಸಂಪೂರ್ಣವಾಗಿ ಮುಗಿಸುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ. ನಿಮ್ಮ ಧೈರ್ಯ ಮತ್ತು ಸಹನೆ ನಿಮ್ಮ ದೊಡ್ಡ ಶಕ್ತಿ. ಇನ್ನು ಉಪಾಯಗಳು: ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ. ಬಿಳಿ ಅಥವಾ ಗುಲಾಬಿ ವಸ್ತ್ರ ಧರಿಸಿ. ಬಡವರಿಗೆ ಆಹಾರ ದಾನ ಮಾಡಿ. ಇದು ನಿಮ್ಮ ಜೀವನದಲ್ಲಿ ಸಂಪತ್ತು ಮತ್ತು ಶಾಂತಿಯನ್ನು ತರಲಿದೆ. ಜ್ಯೋತಿಷ್ಯದ ಪ್ರಕಾರ ವೃಷಭ ರಾಶಿಯವರು ಸ್ಥಿರತೆಯ ಸಂಕೇತ. ನೀವು ನಿಧಾನವಾಗಿ ಆದರೆ ಶಾಶ್ವತ ಯಶಸ್ಸನ್ನು ಪಡೆಯುವವರು. 2026 ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯದ ಆರಂಭ. ನೀವು ಇಷ್ಟು ವರ್ಷಗಳಿಂದ ಕಾಯುತ್ತಿದ್ದ ಫಲ ಈಗ ಸಿಗಲಿದೆ. ಒಂದು ವಿಷಯ ನೆನಪಿಡಿ, ನಿಮ್ಮ ಸಹನೆ ವ್ಯರ್ಥವಾಗುವುದಿಲ್ಲ, ನಿಮ್ಮ ಸಮಯ ಬರುತ್ತೆ. ಫ್ರೆಂಡ್ಸ್, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಡಿ, ದೇವರ ಮೇಲೆ ಭಕ್ತಿ ಇಡಿ. ನಿಮ್ಮ ಗುರಿಯ ಕಡೆ ನಿಧಾನವಾಗಿ ಆದರೆ ದೃಢವಾಗಿ ನಡೆದುಕೊಂಡು ಹೋಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ನಿಮ್ಮ ಜೀವನ ಸದಾ ಸಮೃದ್ಧವಾಗಿರಲಿ ಅಂತ ಹಾರೈಸ ನಾವು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.